ಹೀಗಿತ್ತು ನಮ್ಮ ದೇವಸ್ಥಾನದ ಲುಕ್ಕು. ಇವಾಗ ಅನ್ಯಾಯವಾಗಿ ಕಳ್ಕೊಂಡ್ಬಿಟ್ವಿ ನಾವು ರಾಜಗೋಪುರ. KR ಮಾರ್ಕೆಟಲ್ಲಾಗಲಿ, ಸುಮಾರು ಕಡೆ ಶಿವಾಜಿನಗರಲ್ಲಾಗಲಿ, ಮಸೀದಿ ಕಡೆ ಆಗಲಿ ಯಾರೊಬ್ರು ಹೋಗಿ ಮಾತಾಡಲ್ಲ. ಹೊಡಿಲೇಬೇಕು ಅಂತಿದ್ದು ಹೊಡೆದ್ರು. ಇದು ಕಾಂಗ್ರೆಸ್ ಗೌರ್ಮೆಂಟ್. ಯಾರು ಕೇಳೋರು ಯಾರು ಹೇಳೋರು ಅವ್ರಿಗೆ? ಅವ್ರ ಅಗೇನ್ಸ್ಟ್ ಸನಾತನ ಧರ್ಮ. ನಾನೀಗ ಗೋಪುರದ ಒಳಗೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಇದ್ದು ಹೋಗೋದು ನಮ್ಮ ಮನೆಗೆ. ನಂಗದು ತುಂಬಾ ನೋವಾಗ್ತಾ ಇದೆ. ಸಿಕ್ಕಾಪಟ್ಟೆ ಹೇಳ್ಕೊಳಕ್ ಆಗದೆ ಇರೋಷ್ಟು ಸಂಕಟ ಆಗ್ತಿದೆ, ನೋವಾಗ್ತಿದೆ. ಏನೋ ಒಂದು ವಿಚಾರದಲ್ಲಿ ಎಷ್ಟೆಷ್ಟೋ ಎಲ್ಲೆಲ್ಲೋ ಏನೇನೋ ಇಲ್ಲಿರಗಲ್ಲ ಆಗ್ತಾ ಇರುತ್ತೆ. ಇದೊಂದೊಂದು ಬಿಟ್ಬಿಟ್ಟಿದ್ರು ಆಗಿರ್ತಿತ್ತು. ನಮ್ಮ ಲೇಔಟ್ಗಳು ಇದೊಂದೇ ಇರ್ತಾ ಇದ್ದಿದ್ದು. Only Gopuram is the only thing that they want to demolish. They don't want to protect the lake. The money was given by the public. There the money is given by the builder, and the government is dancing on the builders only. ವರಸಿದ್ಧಿ ವಿನಾಯಕ ಟೆಂಪಲ್ ಇದು. ಗಣೇಶ ಹಬ್ಬ ಒಂದೇ ತಿಂಗಳಿದೆ. ಮುಗಿದ ಮೇಲೆ ನಾವೇನೋ ವ್ಯವಸ್ಥೆ ಮಾಡಿಸ್ತೀವಿ, ಆಮೇಲೆ ಮಾಡಿ ಅಂತಲೂ ಹೇಳಿದ್ರು. ಅದನ್ನು ಕೂಡ ಒಪ್ಪಲಿಲ್ಲ ಅವರು. ಒಂದೇ ಮಾತಲ್ಲಿ ಇಲ್ಲ, ನೀವು ಬಂದು ನೋಡಿದ್ದೀರ, ನಾವು ನೋಡಿಲ್ಲ. ಕಲಾಸಿಪಾಳ್ಯದಲ್ಲೆಲ್ಲ ತುಂಬಾ ಮಸೀದಿಗಳನ್ನೆಲ್ಲ ಎಕ್ಸ್ಕ್ಯೂಸ್ ಮಾಡಿದಾರಲ್ವಾ. ಹಾಗೆ ಅಟ್ಲೀಸ್ಟ್ ನಮ್ಮ ಲೇಔಟಲ್ಲಿ ಇರೋದೇ ಇದೊಂದಾಗಿರ್ತಿತ್ತು. ಅಭಿವೃದ್ಧಿ ಮಾಡಲಿ ಬೇಡ ಅಂತಲ್ಲ, ಅಭಿವೃದ್ಧಿ ಅನ್ನೋ ಹೆಸರಲ್ಲಿ ದೇವಸ್ಥಾನದ ಎಮೋಷನ್ ಹೊಡೆದಿದ್ದು ತಪ್ಪು. ಮನ್ಸಿಗೆ ಸಿಕ್ಕಾಪಟ್ಟೆ ನೋವಾಗ್ತಿದೆ. ಯಾಕೆಂದ್ರೆ ನಾವು ತುಂಬಾ ಹಳೆ ರೆಸಿಡೆನ್ಸಿ ಅವ್ರು ಇಲ್ಲಿರೋದು. ನಾವು ನಮ್ಮ ಲೇಔಟಲ್ಲಿ ಇದೊಂದೇ ಆಕ್ಚುಲಿ ಹೈ ಪಿಚ್ ಅಂತಂದ್ರೆ ದೇವಸ್ಥಾನ, ಗೋಪುರ, ಪೂಜೆ ಪುನಸ್ಕಾರ, ಒಂದು ಸತ್ಸಂಗ, ಒಂದು ಹೈಲೈಟಲ್ಲಿ ಪೂಜೆಗಳು ನಡೆಯೋದು. ಸುಬ್ರಹ್ಮಣ್ಯ ಇರ್ಬೋದು, ಸಂಕಷ್ಟದಲ್ಲಿ ಷಷ್ಠಿ, ಇದೆಲ್ಲ ಚೆನ್ನಾಗಿ ಆಗ್ತಾ ಇತ್ತು. ಈ ಕಡೆ ಅಯ್ಯಪ್ಪ ಇದ್ದಾರೆ. ಎಲ್ಲ ಇದಕ್ಕೂ ಕೂಡ ಈ ಗೋಪುರ ತುಂಬ ಚೆನ್ನಾಗಿರ್ತಿತ್ತು. ಬಟ್ ಸಿಕ್ಕಾಪಟ್ಟೆ ಹೇಳ್ಕೊಳಕ್ ಆಗದೆ ಇರೋಷ್ಟು ಸಂಕಟ ಆಗ್ತಿದೆ, ನೋವಾಗ್ತಿದೆ. ಏನೋ ಒಂದು ವಿಚಾರದಲ್ಲಿ ಎಷ್ಟೆಷ್ಟೋ ಎಲ್ಲೆಲ್ಲೋ ಏನೇನೋ ಇಲ್ಲಿರಗಲ್ಲ ಆಗ್ತಾ ಇರುತ್ತೆ. ಇದೊಂದೊಂದು ಬಿಟ್ಬಿಟ್ಟಿದ್ರು ಆಗಿರ್ತಿತ್ತು. ನಮ್ಮ ಲೇಔಟ್ಗಳು ಇದೊಂದೇ ಇರ್ತಾ ಇದ್ದಿದ್ದು. ಇದರಿಂದ ಏನು ತೊಂದರೆನೂ ಆಗಿರ್ತಾ ಇರಲಿಲ್ಲ. ಅಷ್ಟು ಟ್ರಾಫಿಕ್ಕು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಬರುತ್ತೆ ಅನ್ನೋ ಅಷ್ಟು ತುಂಬ ಅಡ್ಡವಾಗೇನು ಇರ್ತಾ ಇರಲಿಲ್ಲ. ಇಷ್ಟು ವರ್ಷ ನಡ್ಕೊಂಡು ಬಂದಿದೆ ಅಲ್ವಾ. 98ಅಲ್ಲಿ ಗೋಪುರ ಕಟ್ಟಿರೋದು, 94ಅಲ್ಲಿ ದೇವರ ಪ್ರತಿಷ್ಠಾಪನೆ ಆಗಿರೋದು. ಇಲ್ಲಿ ಅಂತ ಇಮಿಡಿಯೇಟಾಗಿ ಹೊಡಿಬೇಕನ್ನೋದು ಏನಿರಲಿಲ್ಲ. ಮೇನ್ಲಿ ಈ ರೋಡ್ ತುಂಬ ದೊಡ್ಡದಿದೆ. ಯಾವತ್ತೂ ಈ ದೇವಸ್ಥಾನದ ಗೋಪುರದಿಂದ ಇವ್ರು ಯಾರಿಗೂ ತೊಂದರೆ ಆಗಿಲ್ಲ. ಪಾರ್ಕಿಂಗ್ ಆಗಲಿ, ಟ್ರಾಫಿಕ್ ಇದಾಗಲಿ, ಜಾಮ್ ಆಗಿದೆ ಅನ್ನೋದು ಯಾವತ್ತೂ ನಾವು ಕೇಳಿಲ್ಲ ಇಲ್ಲಿ. ಸೊ ಹಂಗಿದ್ದಿದ್ರೆ ನಾವುಗಳೇ ಇದು ಮಾಡ್ತಿದ್ವಿ, ಕಮ್ಮಿ ಇದು ಮಾಡ್ಕೋಬೋದಾಯ್ತು. ಬಟ್ ಆ ಥರ ಏನೂ ಪ್ರಾಬ್ಲಮ್ ಆಗಿರಲಿಲ್ಲ. ಬಟ್ ಇಲ್ಲಿ ಲೇಔಟಲ್ಲಿ ಎಷ್ಟೊಂದು ಡಿವಿಯೇಷನ್ ಇರೋದು ತುಂಬ ಇದೆ ಕೆಲಸಗಳು. ಅಷ್ಟೆಲ್ಲ ನೋಟಿಸ್ಗಳು ಕೊಟ್ಟಿದ್ರು, ಒಂದಕ್ಕೂ ಅಟೆಂಡ್ ಮಾಡಿಲ್ಲ. ಬಂದು ದೇವಸ್ಥಾನಕ್ಕೆ ಫಸ್ಟ್ ಅದೇನಕ್ಕೆ ಅವರು ಅಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟು ತೆಗೆದ್ರು ಅಂತ ನಮಗಿನ್ನೂ ಅರ್ಥ ಆಗಿಲ್ಲ. ಬಟ್ ನಾವು ತುಂಬ ಹಳುಬ್ರೆ. 1990 ನಮ್ಮ ತಾಯಿಯು ಕಮಿಟಿಲೇ ಇದ್ದರು, ಟೆಂಪಲ್ ಕಮಿಟಿಲಿ ಇದ್ದರು. ಅವ್ರುಗಳು ಎಲ್ಲ ಕಷ್ಟ ಬಿದ್ದಿದ್ದಾರೆ, ದೇವ್ರ ತರೋದಿಂದ ಹಿಡಿದು ಪ್ರತಿಯೊಂದಕ್ಕೂ. ಅಷ್ಟು ಕಷ್ಟದಲ್ಲಿ ನಾವೆಲ್ಲ ಮಾಡ್ಕೊಂಡು ಬಂದು ಈಗ ಒಂದು ದಿವಸ ಬಂದು ದಿಢೀರಂತ ಹಿಂಗೆ ಹೊಡೆದಾಕಿರಲ್ಲ ಅಂತ ತುಂಬ ಬೇಜಾರಿದೆ ನಮಗೆ. ಇದರಿಂದ ಯಾರೊಬ್ರಿಗೂ ತೊಂದರೆ ಆಗಿರಲಿಲ್ಲ ನನಗೆ ಗೊತ್ತಿರೋ ಪ್ರಕಾರ. ಜಾಮ್ ಅಂತ ಹೇಳ್ತಾರೆ, ಜಾಮ್ ಆಗೋದಕ್ಕೆ ಕಾರಣನೇ ಬೇರೆ ಇದ್ದಾವೆ. KR ಮಾರ್ಕೆಟಲ್ಲಾಗಲಿ, ಸುಮಾರು ಕಡೆ ಶಿವಾಜಿನಗರಲ್ಲಾಗಲಿ, ಚರ್ಚ್ ಇರೋ ಕಡೆ ಆಗಲಿ, ಮಸೀದಿ ಇರೋ ಕಡೆ ಆಗಲಿ ಯಾರೊಬ್ಬರು ಹೋಗಿ ಮಾತಾಡಲ್ಲ. ಅವ್ರು ಮಾತಾಡೋಕ್ಕಾಗಲ್ಲ. ಯಾಕಂದ್ರೆ ಇಲ್ಲಿ ಹಿಂದೂಗಳು ಯಾರು ಒಬ್ಬರು ಮಾತಾಡಲ್ಲ ಅಂತೇಳಿ ಆರಾಮಾಗಿ ಅವ್ರು ಮಾಡಿಬಿಡ್ತಾರೆ. ಇಲ್ಲಿ ಎಷ್ಟು ಪ್ರತಿಭಟನೆ ಮಾಡೋದು, ಏನೇನು ಮಾಡೋದು, ಯಾವುದೂ ಕೆಲಸಕ್ಕೆ ಬಂದಿಲ್ಲ. ಯಾಕಂದರೆ ಅವರು ದೃಢವಾಗಿದ್ದರು. ಅವರು ಈ ವಿಷಯದಲ್ಲಿ ಹೊಡಿಲೇಬೇಕು ಅಂತಿದ್ದು ಹೊಡೆದ್ರು. ಇದಕ್ಕೆ ಬೇರೆ ಆಲ್ಟರ್ನೇಟಿವ್ ವ್ಯವಸ್ಥೆ ಇತ್ತು ಆ್ಯಕ್ಚುಲಿ. ಅದನ್ನು ಮಾಡೋದು ಬಿಟ್ಬಿಟ್ಟು ಇವರು ಇನ್ನೂ ಗಣೇಶ ಹಬ್ಬ ವರಸಿದ್ಧಿ ವಿನಾಯಕ ಟೆಂಪಲ್ ಇದು. ಗಣೇಶ ಹಬ್ಬ ಒಂದೇ ತಿಂಗಳಿದೆ. ಅಟ್ಲೀಸ್ಟ್ ಅದು ಅವ್ರು ಕೇಳಿದ್ರು. ಅದನ್ನು ಕೂಡ ಮುಗಿದ ಮೇಲೆ ನಾವೇನೋ ವ್ಯವಸ್ಥೆ ಮಾಡಿಸ್ತೀವಿ, ಆಮೇಲೆ ಮಾಡಿ ಅಂತಲೂ ಹೇಳಿದ್ರು. ಅದನ್ನು ಕೂಡ ಒಪ್ಪಲಿಲ್ಲ ಅವರು. ಒಂದೇ ಮಾತಲ್ಲಿ ಇಲ್ಲ, ನೀವು ಬಂದು ನೋಡಿದ್ದೀರ, ನಾವು ನೋಡಿಲ್ಲ. ಸೊ ಅದರಿಂದನೇ ಬೇರೆ ಯಾವುದೇ ಒಂದು ರಾಜಕಾರಣಿಗಳ ಒತ್ತಡದಿಂದ ಆಯಿತೋ ಇಲ್ಲ ಬೇರೆ ಯಾರನ್ನ ಪ್ರೆಷರ್ ಹಾಕಿ ಇದು ಮಾಡಿದ್ರೋ ಗೊತ್ತಿಲ್ಲ. ಬಟ್ ಆಗಿದ್ದಂತೂ ನಿಜ. ಬಟ್ ಅಭಿವೃದ್ಧಿ ಮಾಡಲಿ ಬೇಡ ಅಂತಲ್ಲ, ಅಭಿವೃದ್ಧಿ ಅನ್ನೋ ಹೆಸರಲ್ಲಿ ದೇವಸ್ಥಾನದ ಎಮೋಷನ್ ಹೊಡೆದಿದ್ದು ತಪ್ಪು. ನಾನೀಗ ಗೋಪುರದ ಒಳಗೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಇದ್ದು ಹೋಗೋದು ನಮ್ಮ ಮನೆಗೆ. ನಂಗದು ತುಂಬ ನೋವಾಗ್ತಾ ಇದೆ. ಅಂದರೆ ನಾನು ದೇವಸ್ಥಾನಕ್ಕೆ ಹೋಗಿ ಬಂದ ನಂತರ ಅಲ್ಲೊಂದು ಸ್ವಲ್ಪ ಹೊತ್ತು ಕೂತು ಗೋಪುರದ ಒಳಗೆ ಇದ್ದಿದ್ದೆ. ಅಲ್ಲಿ ಕೂತು ಹೋಗೋದು ಆ ನೆಮ್ಮದಿನೇ ಹೋಗ್ಬಿಟ್ಟಿದೆಯಲ್ಲ ಅಂತ ಬೇಜಾರಾಗ್ತಾ ಇದೆ. ನಾವೆಲ್ಲ ಅಲ್ಲಿ 30 ವರ್ಷದಿಂದ ಇದೀವಿ. ಈ ನಮ್ಮ ಲೇಔಟ್ಗೆ ಇದು ಒಂದೇ ಟೆಂಪಲ್, ಫೇಮಸ್ ಟೆಂಪಲ್ ತರ ಒಂಥರ ಸಮಾಧಾನ. ಇಲ್ಲಿ ಒಂದು ದೇವಸ್ಥಾನಕ್ಕೆ ಬಂದ್ಬಿಟ್ರೆ ನಮ್ಗೆ ಸಾಕಪ್ಪ ಅನ್ಸ್ತಾ ಇತ್ತು. ನಮ್ಗೆ ಬರೋಕ್ ನಡೆಯೋಕ್ ಆಗಿಲ್ಲ ಅಂದ್ರೂ ಆಟೋ ಆದ್ರೆ ಇಟ್ಕೊಂಡು ಬಂದು ಇಲ್ಲಿ ಹೋಗ್ಬಿಡ್ಬೋದು ಮನೆಗೆ. ಆ ತರ ಇವಾಗ ಅದು ಬೇಜಾರು. ಗೋಪುರ ಇಲ್ಲ, ಬೇಜಾರಾಗಿದೆ. ಕಾಂಗ್ರೆಸ್ ಗೌರ್ಮೆಂಟ್ ಅಲ್ವಾ, ಬಿಜೆಪಿ ಇದ್ರೆ ಈ ತರ ಆಗ್ತಿರ್ಲಿಲ್ಲ ಅನ್ಕೊಂತೀನಿ ನಾನು. ಇದು ಕಾಂಗ್ರೆಸ್ ಗೌರ್ಮೆಂಟ್. ಯಾರು ಕೇಳೋರು ಯಾರು ಹೇಳೋರು ಅವ್ರಿಗೆ? ಅವ್ರ ಅಗೇನ್ಸ್ಟ್ ಸನಾತನ ಧರ್ಮ. ಆ ತರ ಫೀಲ್ ಮಾಡಿಸ್ತಾ ಇದ್ದಾರೆ, ಗೊತ್ತಿಲ್ಲ ಯಾಕೆ ಅಂತ.
ಅದು ನಮ್ಮ ಹಿಂದೂ ಜನ ಒಗ್ಗಟ್ಟಾಗಿ ಅಗೇನ್ಸ್ಟ್ ಮಾತಾಡಬೇಕು, ಹೇಳಬೇಕು, ಅವ್ರ ಜೊತೆ ಧರಣಿ ಕೂತ್ಕೋಬೇಕು, ಏನಾದ್ರೂ ಒಂದು ಅಪೋಸ್ ಮಾಡ್ಬೇಕಲ್ವಾ ಎಲ್ರು ಸೇರಿ. ಒಂದೇ ಕಡೆ ಅಲ್ಲ, ಈಗ KR ಮಾರ್ಕೆಟ್ ಅಲ್ಲಿ ಕೂಡ ತುಂಬಾ ಮಸೀದಿ ಮಧ್ಯ ರಸ್ತೆ ಮಾರತಳ್ಳಿಯಲ್ಲಿ ಕೂಡ ದೇವಸ್ಥಾನನ ಹೊಡೆದಿದ್ದಾರೆ, ಗಣೇಶ ಟೆಂಪಲ್. ಅಪೋಸ್ ಮಾಡ್ಬೇಕಲ್ವಾ ಎಲ್ರು ಸೇರಿ ನಾವು. ನೋಡಿ, ಹೀಗಿತ್ತು ನಮ್ಮ ದೇವಸ್ಥಾನದ ಲುಕ್ಕು. ಇವಾಗ ಅನ್ಯಾಯವಾಗಿ ಕಳ್ಕೊಂಡ್ಬಿಟ್ವಿ ನಾವು ರಾಜಗೋಪುರ. Here builders will not give money. There in Chinnapannalli Lake, the land is being sold. Okay, the encroachment is going on. Why? Because builder is giving money. Here no builder will give money. It is public property. No like tech park will give money. Chinnapannalli Lake, this is a public path. They have already put pillars and soon they will also cover it. So the lake will get shortened and they want pathways, and only Gopuram is the only thing that they want to demolish. They don't want to protect the lake. This was used by the public. The money was given by the public. There the money is given by the builder, and the government is dancing on the builders only. So that is the main aspect that we have to really think, that the government is supporting only builders or the common man. That is a major question to be answered. ಇದರಿಂದ ಯಾವುದೇ ನಮ್ಮ ರೆಸಿಡೆನ್ಸ್ಗೆ ತೊಂದರೆ ಇರಲಿಲ್ಲ. ನೀವು ನೋಡ್ಬೋದು, ಅದರಿಂದ ಯಾರಿಗೂ ತೊಂದರೆ ಇಲ್ಲ, ಆರಾಮಾಗೆಲ್ಲ ವಾಕ್ ಮಾಡ್ಬೋದು, ಎಲ್ಲ ಆರಾಮಾಗಿದೆ. ಅದೇ ಇದೇ 60 ಫೀಟ್ ರೋಡ್ ನೋಡಿ, ಆ ಕಡೆ ರೋಡ್ ನೋಡಿ, ಕುಂದಳಿಗೇಟ್ ರೋಡ್ ಕಂಪ್ಲೀಟ್ 60 ಫೀಟ್ ರೋಡ್. ಅವ್ರು ಏನು ಹೇಳಿದ್ರು 20 ಫೀಟ್ ರೋಡ್ ಆಗಿದೆ. ಈ ಕಡೆಯಿಂದ ಎತ್ತಿಸ್ಕೊಂಡು ಹೋಗ್ತಾರೆ. ನಾವು ಕೂಡ ಸಹಕಾರ ಕೊಟ್ಟಿದ್ದೀವಿ ಅವರಿಗೆ, ಫುಟ್ಪಾತ್ ಎತ್ತಿಸ್ಬೇಕು, ಟ್ರಾಫಿಕ್ ಜಾಮ್ ಆಗ್ತಾಯಿದೆ, ಇಲ್ಲಿಂದ ನಾವು ಅಲ್ಲಿ ಹೋಗೋಕ್ಕಾಗಲ್ಲ, ಅರ್ಧ ಗಂಟೆ ಆಗುತ್ತೆ. ಏಕೆಂದರೆ ಅವರೆಲ್ಲ ರೋಡ್ ಎನ್ಕರೇಜ್ ಮಾಡ್ಕೊಂಡಿದ್ದಾರೆ. ಸೊ ಅದನ್ನ ಎತ್ಸಿ ಅಂದರೆ ಅದಕ್ಕೆ ಅವರು ಟೈಮ್ ಇಲ್ಲ. ಈ ಗಣೇಶ ಪಾಪ ಗೋಪುರ ನಮ್ಗೆ ಯಾರಿಗೂ ಆ ತೊಂದರೆ ಕೊಡ್ತಾ ಇಲ್ಲ, ಅದು ಅವ್ರಿಗೆ ಅರ್ಜೆಂಟ್ ಇತ್ತು. ಇದು ಏನು ನಿಮಗೆ ಅರ್ಜೆಂಟ್ ಇತ್ತು ಅಂಥದ್ದು? ನೀವು ಎತ್ತಿ ಅಂತ ಇಡೀ ACS ಲೇಔಟ್ ಜನ ನಾವೇ ಅವ್ರ ಜೊತೆ ನಿಂತಿದ್ದೀವಿ, ಅದನ್ನು ಅವ್ರು ಮಾಡ್ತಾ ಇಲ್ಲ. ಅದನ್ನು ಮಾಡೋದು ಬಿಟ್ಬಿಟ್ಟು ಇದೇನು ಅರ್ಜೆಂಟ್ ಇತ್ತು ಅವ್ರಿಗೆ? ಇದು ನಮ್ಮ ಪ್ರಶ್ನೆ. ಇದರಿಂದ ಯಾರು ಕೈವಾಡ ಇದೆ ಅಂಥದ್ದು ಏನಿತ್ತು ಇವ್ರಿಗೆ ಫೋರ್ಸ್ಫುಲಿ ಮಾಡುವಂಥದ್ದು? ಇದಕ್ಕೆ ನಮ್ಮ ಹಿಂದೂಗಳಿಗೆ ನಾನು ಹೇಳ್ತಿರೋದು, ನಮ್ಮ ಹಿಂದೂಗಳಿಗೆ ಇದೊಂದು ಉಳಿಸ್ಕೊಳಕ್ಕಾಗಲಿಲ್ಲವಲ್ಲ ಅನ್ನೋದು ಸಿಕ್ಕಾಪಟ್ಟೆ ಸಂಕಟ ಇದೆ. ಎಂತೆಂಥವ್ರು ಎಂತೆಂಥದಕ್ಕೋ ಏನೇನಕ್ಕೋ ಎಕ್ಸ್ಕ್ಯೂಸ್ ಮಾಡಿ ಎಲ್ಲ ಬಿಟ್ಟಿದ್ದಾರೆ. ಮುಸ್ಲಿಮ್ಸ್ ಇರ್ಬೋದು, ಕ್ರಿಶ್ಚಿಯನ್ಸ್ ಇರ್ಬೋದು, ಎಲ್ಲೆಲ್ಲೋ ಏನೇನೋ ಇಲ್ಲಿರಾಗಲೇ ನಡೀತಾ ಇದೆ. ಕಲಾಸಿಪಾಳ್ಯದಲ್ಲೆಲ್ಲ ತುಂಬ ಮಸೀದಿಗಳನ್ನೆಲ್ಲ ಎಕ್ಸ್ಕ್ಯೂಸ್ ಮಾಡಿದಾರಲ್ವಾ. ಹಾಗೆ ಅಟ್ಲೀಸ್ಟ್ ನಮ್ಮ ಲೇಔಟಲ್ಲಿ ಇರೋದೇ ಇದೊಂದಾಗಿರ್ತಿತ್ತು. ಎಷ್ಟೋ ನಾವು ಟ್ರೈ ಮಾಡಿದ್ದೀವಿ, ದೇವಸ್ಥಾನದ ಕಡೆಯಿಂದ, ಕಮಿಟಿ ಕಡೆಯಿಂದ, ದೊಡ್ಡವ್ರ ಹತ್ರ ಎಲ್ಲ ಹೋಗಿ ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಎಲ್ಲ ಮಾಡಿ ಅವ್ರ ಪ್ರಯತ್ನ ಅವ್ರು ತುಂಬ ಮಾಡಿದ್ದಾರೆ. ಆದರೂ ಕೂಡ ಇಲ್ಲಿ ಸಕ್ಸಸ್ ಆಗಲಿಲ್ವಲ್ಲ ಅನ್ನೋದು ಸಿಕ್ಕಾಪಟ್ಟೆ ಸಂಕಟ ಆಗಿದೆ. ಹಿಂದೂಗಳಿಗೆ ವ್ಯಾಲ್ಯೂನೇ ಇಲ್ದಂಗೆ ಆಗ್ತಿದೆ, ಹಿಂದೂಗಳ ಭಾವನೆ ಇಲ್ದಂಗೆ ಆಗ್ತಿದೆ. ಎಲ್ಲಿಂದನೋ ಬಂದವ್ರಿಗೆಲ್ಲ ಬೆಲೆ ಕೊಡ್ತೀರಾ, ಅವರು ಆಸೆ ಆಕಾಂಕ್ಷೆಗಳು ತೀರಿಸ್ಕೊತಾ ಇದ್ದಾರೆ, ಅವ್ರು ಹೇಗಿರಬೇಕು ಹಂಗಿರಕ್ಕೆ ನೋಡ್ತಾ ಇದ್ದಾರೆ. ಬಿಟ್ಟರೆ ಲೋಕಲ್ ಆಗಿ ಇಲ್ಲಿ ಹಿಂದೂ ಆಗಿ ಇಲ್ಲೇ ಇದ್ದವ್ರಿಗೆ ಏನು ವ್ಯಾಲ್ಯೂ ಇಲ್ದಂಗೆ ಆಗ್ತಿದೆ. ಇದಕ್ಕೆ ಯಾರು ಸಪೋರ್ಟ್ ಕೊಡ್ತಾರೋ, ಯಾರಿಗೆ ಏನು ಒಳ್ಳೇದಾಗ್ತಾ ಇದೆಯೋ, ಒಟ್ಟಿನಲ್ಲಿ ನಮ್ಗೆ ಏನು ಅರ್ಥ ಆಗದೆ ಇರ್ತಾರೆ. ನಾವು ಸ್ಟನ್ ಆಗಿದ್ದೀವಿ. ಫುಲ್ ಈ ಏರಿಯಾಗೆ ಆಲ್ಮೋಸ್ಟ್ ಇದೊಂದು ದೇವಸ್ಥಾನ ಆಯಿತು, ಅಂದರೆ ನಮ್ಮ ಇದು ಫುಲ್ ಇಷ್ಟು ದೊಡ್ಡ ಲೇಔಟ್ಗೆ. ಸೊ ಇದು ಬಿಟ್ಟರೆ ನಾವು ಇನ್ನೆಲ್ಲೂ ಏನು ಕಟ್ಟಿಲ್ಲ, ಅಥವಾ ಇನ್ನೊಂದು ಚಿಕ್ಕ ಚಿಕ್ಕ ದೇವಸ್ಥಾನಗಳು ಮಾಡ್ಕೋತಾರ ಏನೂ ಇಲ್ಲ. ಇದೊಂದೇ ಮೇಯ್ನ್ ಇದ್ದಿದ್ದು. ಇದರಿಂದ ಯಾರಿಗೂ ತೊಂದರೆ ಆಗದೆ ಇರೋದ್ರಿಂದ ಇದನ್ನೇ ಇಂಟೆನ್ಷನ್ ಆಗಿ ಹೊಡೆದ್ರಲ್ಲ ಅನ್ನೋದು ಒಂದು ಸ್ವಲ್ಪ ತುಂಬಾ ಬೇಜಾರಿದೆ ನಮ್ಗಳಿಗೆಲ್ಲ. ಸೊ ಇದೆಂಥ ಒಂದು ಜಾಗ ಅಂತಂದರೆ, ಸುಮಾರು ಜನಕ್ಕೆ ಎಷ್ಟೋ ಜನ ಬಂದು ನಾನೇ ನೋಡಿದ್ದೀನಿ ಕಣ್ಣಾರೆ, ಒಳಗಡೆ ಬಂದು ಕೂತ್ಕೊಂಡು ತುಂಬ ಜನ ಅವ್ರ ನೋವನ್ನೆಲ್ಲ ಹೇಳ್ಕೊಂಡು ಹೋಗ್ತಾರೆ. ಜಾಗ ಇದು ಸುಮಾರು ಜನ ಅವರೆಲ್ಲ ನೆಮ್ಮದಿ ಸಿಗುವಂಥ ಜಾಗ. ಮನೇಲಿ ಇಲ್ಲ, ಕಷ್ಟ ಇದೆಯೋ ಇನ್ನೊಂದು ಮತ್ತೊಂದು, ಇಲ್ಲಿ ಬಂದು ಚೆನ್ನಾಗಿಬಿಟ್ಟು ಹೋಗೋ ಜಾಗ ಇದು. ಯಾರೊಬ್ರಿಗೂ ತೊಂದರೆ ಮಾಡಿದ್ದಲ್ಲ, ಯಾರೊಬ್ರು ಕಂಪ್ಲೇಂಟು ಕೂಡ ಮಾಡಿಲ್ಲ. ನಮಗೆ ತೊಂದರೆ ಆಗ್ತಿದೆ ಗೋಪುರ ಅಂತೇಳಿ ಯಾರೊಬ್ಬರು ಹೇಳಿದ್ದಿಲ್ಲ ಇವಾಗವರೆಗೂ. ಬಟ್ ಅವರು ಬಂದು ಮಾಡಿ ನನಗೆ ಎಂಕರೇಜ್ ಮಾಡಿದೆ ಅಂತ ಹೇಳಿದರು. ಈ ರೋಡಿಂದ ಈ ರೋಡಲ್ಲ, ರೈಟು ಲೆಫ್ಟ್ ಕಡೆ ನೀವು ಹೋಗಿ, ಇನ್ನು ಸ್ವಲ್ಪ 1 ಅವರಲ್ಲಿ ಹೋಗಿ ಎಂಕರೇಜ್ಮೆಂಟ್ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇದು ಎಂಕರೇಜ್ಮೆಂಟ್ ಅಲ್ಲ ಆ್ಯಕ್ಚುಲಿ, ಇದು ದೇವರ. ಅಲ್ಲಿ ನೋಡಿ ಹೋಗಿ, ಅಲ್ಲಿ ಗೊತ್ತಾಗುತ್ತೆ. ಅದನ್ನೂ ಮಾಡಿದೆ. ಸುಮಾರು ಕಡೆ ಹೇಳಿದ್ದೀವಿ, ಒಂದೇ ಕಡೆ ಅಲ್ಲ, ಸುಮಾರು ಕಡೆ ಇದೆ. ನಾವು ಮ್ಯಾಪ್ ಮಾಡಿ ಕೂಡ ಹೇಳಿ ಕಳಿಸಿದ್ದೀವಿ ನಾವು. ಅಲ್ಲಿ ಹೋಗಿ ನೋಡಿ ಸರ್, ಈ ಥರ ಇದೆ. ಆ್ಯಕ್ಚುಲಿ ಇಲ್ಲಿ ಎಷ್ಟೋ ಕಡೆ ಇರೋದು 3 ಫ್ಲೋರು 4 ಫ್ಲೋರ್ ಪರ್ಮಿಷನ್ ಇರೋದು. ಆ ಥರ ಬಿಲ್ಡಿಂಗ್ನೆಲ್ಲ ಬಿಟ್ಬಿಟ್ಟಿದ್ದಾರೆ. ದೊಡ್ಡ ದುಡ್ಡಸ್ಥರು, ಇನ್ನೊಂದು ಶ್ರೀಮಂತರು, ಅವ್ರು ಏನಿದೆಯೋ ಅವ್ರದ್ದೆಲ್ಲ ಬಿಟ್ಬಿಟ್ಟಿದ್ದಾರೆ. ಅವ್ರದ್ದೆಲ್ಲ ಇದು ದೊಡ್ಡದಾಗಿ ಕಾಣಿಸಿದ್ದೆ ಅವ್ರಿಗೆ.